ಅಕಸ್ಮಾತ್ ಈಗ ಬಿಕಾಸ್ ಡ್ಯೂ ಟು ನ್ಯಾಚುರಲ್ ಇದು ಕೆಲಾಮಿಟೀಸ್ ಅಲ್ಲ, ನ್ಯಾಚುರಲ್ ರೀಸನ್ಸ್, ಏನಾದ್ರೂ ಮಳೆ ಜಾಸ್ತಿಯಾಗಿ ಗುಡ್ಡ ಕುಸಿದು ಏನಾದ್ರೂ ಇದ್ರೆ ಅವ್ರಿಗೆ ನಾವು ಸ್ಪೆಷಲ್ ಡ್ರೈವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಅಲೆಮಾರಿಗಳಿರ್ಬೋದು, ಕೊರಗರಿರ್ಬೋದು, ಅಥವಾ ಮಲೆ ಕುಡಿಯಾರಿರ್ಬೋದು, ಮತ್ತೆ ಮೀನುಗಾರರು ಇರ್ಬೋದು, ಮತ್ತೆ ವಲಸಿಗಾರರು ಇರ್ಬೋದು. ಅದರಿಂದ ಹೇಳಿದೆ ಟ್ರೈಬಲ್ಸ್ ಅದು ಟ್ರೈಬಲ್ಸ್ ಎಲೆಕ್ಷನ್ ಕಮಿಷನ್ ಮಾಡುವ ಕೆಲಸ ಅದರಷ್ಟಕ್ಕೆ ಮಾಡ್ತದೆ. ಈಗ ಕಾಂಗ್ರೆಸ್ ಪಕ್ಷ ಇದನ್ನು ಹೇಗೆ ಫಾಲೋ ಅಪ್ ಮಾಡಿದೆ? ಕಾಂಗ್ರೆಸ್ ಪಕ್ಷ ನಾವು ಈಗಾಗಲೇ ಎಲ್ಲಾ ಕಡೆ BLA 1 ನಮ್ಮಲ್ಲಿ ಯಾರ್ಯಾರು MLAಗಳಿದ್ದಾರೆ ಅವರು ಇಲ್ಲ ಅವ್ರ ಪ್ರತಿನಿಧಿಗಳು BLA 1 ಆಗಿದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಎಲ್ಲಾ ಬೂತ್ ಅಲ್ಲೂ ಕೂಡ ಒಂದೊಂದು BLA 2 ಮಾಡಬೇಕಾಗಿತ್ತು. ನಮ್ಮ ರೆಕಾರ್ಡ್ ಪ್ರಕಾರ, ಕಾಂಗ್ರೆಸ್ ಪಕ್ಷದ ರೆಕಾರ್ಡ್ ಪ್ರಕಾರ ಸುಮಾರು 80% BLA 2ಗಳನ್ನು ನಾವು ಕೊಟ್ಟಿದ್ದೀವಿ, ಈಗ ನೇಮಕ ಮಾಡಿದ್ದೀವಿ. ಆ BLA 2 ಮೂಲಕ ಇವರು 30ನೇ ತಾರೀಕಿಂದ ಏನು ಆಫೀಸರ್ಸ್ ಹೋಗ್ತಾರೆ, BLOಗಳು, ಬ್ಲಾಕ್ ಲೆವೆಲ್ ಆಫೀಸರ್ಸ್, ಅವ್ರ ಜೊತೆ ನಮ್ಮವರು ಹೋಗಿ ಎಲ್ಲ ಅವ್ರದ್ದು ಮ್ಯಾಪಿಂಗ್ ಮಾಡಿರ್ತಾರೆ. ಎನ್ಯುಮರೇಷನ್ ಫಾರಂ ಸಬ್ಮಿಟ್ ಮಾಡಿ ತಿರ್ಗಾ ಫಾರಂ ಫಿಲ್ ಮಾಡಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾರೆ. ಯಾಕಂದ್ರೆ 95% ಮ್ಯಾಪಿಂಗ್ ಆಗಿದೆ, 5% ಮ್ಯಾಪಿಂಗ್ ಆಗಿಲ್ಲ ಅಂತ ಆಯ್ತು. ಈಗ ಅದಕ್ಕೆ ನಾನು ವೆಸ್ಟ್ ಬೆಂಗಾಲ್ ಮತ್ತೆ ಬಿಹಾರದು ನಿಮಗೆ ಉದಾಹರಣೆಗಳು ಕೊಟ್ಟಿದ್ದು. ನೈಜ ಮತದಾರನೇ ಕೈ ಬಿಟ್ಬಿಟ್ಟಿದ್ದಾರೆ. ವೆಸ್ಟ್ ಬೆಂಗಾಲ್ ಅಲ್ಲಿ 2 ಶಾಸಕರು ಗೆದ್ದಿದ್ದಾರೆ, 2 ಸಹ ಅಡ್ಜುಡಿಕೇಶನ್ ಅಲ್ಲಿ ಇದ್ರು. ಅವ್ರು ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ರು, ಸರ್ ನಾವು ಟಿಕೆಟ್ ಅನೌನ್ಸ್ ಮಾಡಿ ನಾವು ಹೈಕೋರ್ಟ್ಗೆ ಹೋಗಿ ಇದು ತಗೊಂಡ್ಬರ್ತೀವಿ ಅಂತ ಹೇಳಿ. ನಾನು ಅನೌನ್ಸ್ ಮಾಡಿದ್ಮೇಲೆ ಅವ್ರು ಹೈಕೋರ್ಟ್ಗೆ ಹೋಗಿ ಅಲ್ಲಿಂದ ಕ್ಲಿಯರೆನ್ಸ್ ತಗೊಂಡು ಬಂದ್ಮೇಲೆ ಅವರಿಬ್ಬರು MLA ಆಗಿದ್ದಾರೆ. ಆ ತರ ನೈಜ ಮತದಾರನ ಕೈ ಬಿಡಲಿಕ್ಕೆ ಸರ್ವ ಪ್ರಯತ್ನವನ್ನು ಸಹ ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಈಗಾಗಲೇ ಅದು ಅಡಿಯಾಳ ಆಗ್ಬಿಟ್ಟಿದೆ ಭಾರತೀಯ ಜನತಾ ಪಾರ್ಟಿ. ಅದು ಮ್ಯಾಪಿಂಗ್ ಲಿಸ್ಟ್ ಬಂದ ತಕ್ಷಣ ಗೊತ್ತಾಗುತ್ತೆ, 30ನೇ ತಾರೀಕಿಂದ ಗೊತ್ತಾಗುತ್ತೆ. ಆ ಎನ್ಯುಮರೇಷನ್ ಫಾರಮ್ಸ್ ಎಲ್ಲ ಓದ್ಮೇಲೆ ಗೊತ್ತಾಗುತ್ತೆ. ಏನಂದ್ರಿ? SIR ಮ್ಯಾಪಿಂಗ್ ತಾನೆ. ಈಗ ಜನವರಿ ಪ್ರತಿ ವರ್ಷ ಜನವರಿನಲ್ಲಿ ಪರಿಷ್ಕರಣೆ ಆಗುತ್ತೆ, ಮತದಾರರ ಪರಿಷ್ಕರಣೆ. ಕಡೆಯ ಪರಿಷ್ಕರಣೆ ಆಗಿದ್ದು 2003, 2004ರಲ್ಲಿ. ಅದಾದ ನಂತರ 2014ರಲ್ಲಿ ಆಗಬೇಕಾಗಿತ್ತು, ಅದು ಆಗಲಿಲ್ಲ. ಆಮೇಲೆ ಜನಗಣತಿ ಆಗುತ್ತೆ, ಅದರಿಂದ 21ಕ್ಕೆ ಜನಗಣತಿ ಆಗುತ್ತೆ, ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಆಗಲಿಲ್ಲ. ಆದ್ರಿಂದ ಎಲ್ಲ ರೀತಿಯಲ್ಲೂ ಸಹ, ಯಾಕಂದ್ರೆ ಇಷ್ಟು ದಿವಸ ವೋಟ್ ಚೋರಿ ಅಂತ ನಮ್ಮ ಲೀಡರು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು. ಮೊನ್ನೆ ರಾಜ್ಯಸಭಾ ಚುನಾವಣೆ ನಡೆದ ತಕ್ಷಣ ಸೀಟ್ ಚೋರಿ ಆಗ್ತಾ ಇದೆ, ಈಗ ಕುರ್ಚಿನೇ ಕದೀತಾ ಇದ್ದಾರೆ. ಆದ್ರಿಂದ ಸರ್ಕಾರದವ್ರ ಜೊತೆ ಸಾಂವಿಧಾನಿಕ ಸಂಸ್ಥೆಗಳು ಸೇರ್ಕೊಂಡ್ಬಿಟ್ರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಬನಾನಾ ರಿಪಬ್ಲಿಕ್ ಅಂತಾರೆ. ಇವಾಗ ಚುನಾವಣೆಗೆ 2 ವರ್ಷಗಳು ಬಾಕಿ ಇದೆ. ಈ ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಇವಾಗಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಈಗ ಹೊಸದಾಗಿ ಸ್ವಲ್ಪ ಜವಾಬ್ದಾರಿ ತೆಗೆದುಕೊಂಡಿದ್ದೀನಿ, ಅದಕ್ಕೆ ಪ್ರಾರಂಭ ಮಾಡ್ತೀವಿ. ಈಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ನಾವು ಪ್ರಾರಂಭ ಮಾಡಿ ನಮ್ಮ ಸ್ಥಿತಿಗತಿಗಳು ಅವರೇ ಸರಿಯಾಗಿ ಹೇಳಕ್ಕಾಗುತ್ತೆ. ಅದಾದ್ಮೇಲೆ ನಾವು ಹೇಳ್ತೀವಿ ಏನ್ ಮಾಡ್ತೀವಿ ಅಂತ. ಕರಾವಳಿನಲ್ಲಿ ಹೆಚ್ಚು ಒತ್ತನ್ನು ಕೊಡ್ತೀವಿ. ಅದಕ್ಕೆ ನಾನು ಮೊಟ್ಟ ಮೊದಲನೆಯ ಭೇಟಿ ಮತ್ತು ಸಭೆ ಕರಾವಳಿಯಲ್ಲಿ ಮಾಡಿರ್ತಕ್ಕಂಥದ್ದು. ನಿರಂತರವಾಗಿ ಕರಾವಳಿನಲ್ಲಿ ಕಾರ್ಯಕ್ರಮ ಮಾಡ್ತೇವೆ. ಒಬ್ರು ಒಂದು ನಿಮಿಷ. ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲರೂ ಸಹ ಯುವಕರಾಗಿದ್ದಾಗಲೇ ಬಂದಿದ್ದು. ಯುವಕರಿಗೆ, ಮಹಿಳೆಯರಿಗೆ 33% ಡೆಫಿನೆಟ್ಲಿ ಆರ್ಗನೈಸೇಷನ್ ಅಲ್ಲಿ ಇರುತ್ತೆ. ಯುವಕರಿಗೆ ಮತ್ತು ಯಾರು ಸಕ್ರಿಯವಾಗಿ ದೇಶ ಸೇವೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಮೂಲಕ ಬರ್ತಾರೋ ಅವ್ರಿಗೆಲ್ಲರೂ ಸಹ ಅವಕಾಶವನ್ನು ಕೊಡ್ತೇವೆ. ಅಂದ್ರೆ ನಾನು ಸಂಘಟನೆಯಲ್ಲಿ 33% ಮಹಿಳೆಯರಿಗೆ ಮಾತ್ರ ಖಂಡಿತವಾಗಲೂ ಅವಕಾಶ ಮಾಡಿಕೊಡ್ತೇನೆ. ಮತ್ತೆ ಸೀಟ್ ಚೋರಿ ಬಗ್ಗೆ ಹೇಳಿದ್ರು, ಅದಕ್ಕೆ ಪೂರಕವಾಗಿ ಈಶ್ವರಪ್ಪನವರ ಸ್ಟೇಟ್ಮೆಂಟ್ ನೋಡಿದ್ದಾರೆ. ಅವರು ಹೇಳಿದ್ರು 17 ಶಾಸಕರನ್ನು ನಾವು ಹಣ ಕೊಟ್ಟು ಖರೀದಿಸಿದ್ದೇವೆ. ಓಕೆ, ಅದು ಅವರ ಭಾಗದಲ್ಲಿ ಆದ್ರೆ ನಿಮ್ಮ ಪಕ್ಷದಲ್ಲಿರೋ MLAಗಳಾಗಿರ್ಬೋದು, ಇವರಿಗೆ ಎಷ್ಟು ಸೈದ್ಧಾಂತಿಕ ಬದ್ಧತೆ ಇದೆ ಅಂತ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾರೆ. ಈಗ ನಾವೆಲ್ಲೂ ಸಹ ಟಾಮ್ ಮಾಡಲಿಲ್ಲ. ನಾವು ಪಾರ್ಟಿ ವಿತ್ ಡಿಫರೆನ್ಸ್ ಅವ್ರು ಹಿಂದಿನಲ್ಲಿ ಹೇಳೋರು. ಬಿಜೆಪಿ ಅವ್ರದ್ದು ಚಾಲ್, ಚೆಹರಾ, ಚಿಂತನ್ ಇವೆಲ್ಲ ಬೇರೆ ಅಂತ ಹೇಳಿ ಎಲ್ಲ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನೋರೆ ಮೊನ್ನೆ ಮಾಡೋ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಆದ್ರಿಂದ
ಮೀನಾಕ್ಷಿ ನಟರಾಜನ್ ಅವ್ರದ್ದು ಮಾಡಬಾರ್ದು ಕೆಲಸ ಅವ್ರು ಮಾಡಿದ್ದಾರೆ. ಅವರು ರಾಜ್ಯಸಭಾ ಅಪ್ಲಿಕೇಶನ್ ನಾಮಿನೇಷನ್ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ಕುಲಕ್ಷ ಕಾರಣಗಳಿಟ್ಕೊಂಡು ಅಂದ್ರೆ ಲೆಕ್ಕ ಹಾಕೊಳ್ಳಿ ಪ್ರಜಾಪ್ರಭುತ್ವದ ಮೇಲೆ ಇವ್ರಿಗೆ ಎಷ್ಟು ನಂಬಿಕೆ ಇದೆ ಅಂತ ಹೇಳಿ. ಹರಿಯಾಣದಲ್ಲಿ ನಾನೇ 2 ತಿಂಗಳಿಂದ ಚುನಾವಣೆ ಮಾಡಿ ಬಂದೆ ರಾಜ್ಯಸಭಾದು. ನಮ್ಮಲ್ಲಿ 37 ಓಟ್ ಇತ್ತು, ನಮಗೆ ಬೇಕಾಗಿದ್ದು 31, ಕಡೆಗೆ ನಮ್ಗೆ ಸಿಕ್ಕಿದ್ದು 27. ಅದರಲ್ಲಿ 4 ಇನ್ವ್ಯಾಲಿಡ್ ಮಾಡ್ತಾರೆ. ಒಂದ್ಸಲಿ 2016ರಲ್ಲಿ 14 ಓಟ್ ಇತ್ತು, ನಮ್ದು 14 ಇನ್ವ್ಯಾಲಿಡ್ ಮಾಡಿಬಿಟ್ಟಿದ್ರು. ಇದಕ್ಕೆ ನಾನು ಬನಾನಾ ರಿಪಬ್ಲಿಕ್ ಅಂತ ಹೇಳಿತ್ತು. ಈಗ ಅಡ್ಡ ಮತದಾನ ಏನಾಯಿತು ಪರಿಷತ್ ಚುನಾವಣೆ, ಈ ಅಡ್ಡ ಮತದಾನಕ್ಕೆ ಕಾಂಗ್ರೆಸ್ ನಾಯಕರೇ ಕಾರಣ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಕಾರಣ. ಮತ್ತು ಕುದುರೆ ವ್ಯಾಪಾರ ನಡೆಸಿದೆ ಅಂತ ಬಿಜೆಪಿಯವರು ಈಶ್ವರಪ್ಪ ಅವರು ಏನ್ ಹೇಳಿದ್ರಂತೆ, ಅದು ಮೊದಲಿಗೆ ಈಗ ತಾನ್ ಕಳ್ಳ ಪರರ್ ನಮ್ಮ ಅಂತ ಗಾದೆ ಇದೆ ಕನ್ನಡದಲ್ಲಿ. ಅವ್ರು ಮಾಡತಕ್ಕಂಥ ಕಳ್ತನ ಬೇರೆಯವರು ಹಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಕೆಲವು ಶಾಸಕರು, ನಾನು ಹೆಸರು ಹೇಳಕ್ ಹೋಗಲ್ಲ, ಅದು ನಿಮಗೆ ಬಿಟ್ಟಿದ್ದು, ಆತ್ಮಸಾಕ್ಷಿಯಾಗಿ ವೋಟ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಸಾಹೇಬರು ನಮ್ಮ ಜೊತೆಗೆ ಬಂದರು. ನಾವೇನು ಅದು ಅವ್ರನ್ನ ಬಿಜೆಪಿ ಬಿಟ್ಟು ಬಂತ ಅಂತ ಹೇಳಿದ್ವಾ? ಅವರೇ ಎಕ್ಸ್ಪೆಲ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಮತ್ತೆ ಯಾಕೆ ನಮಗೆ ವೋಟ್ ಬಂದಿದೆ ಅಂತ ಹೇಳಿದರೆ, ಬಿಜೆಪಿ ಮತ್ತು ಜನತಾದಳ ಇಬ್ಬರೂ ಸಹ ಗ್ಯಾರಂಟಿಗಳಿಗೆ ವಿರೋಧ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳು ಕೊಟ್ಬಿಟ್ಟು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಖರ್ಗೆ ಅವರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಸ್ವಾಭಿಮಾನದಿಂದ ಬದುಕಲಿಕ್ಕೋಸ್ಕರ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳಿ ಜನ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಯಾರಿಗೂ ಸಹ ಅದು ಅಕ್ಕಿ ಇರ್ಬೋದು ಅಥವಾ 2,000 ರೂಪಾಯಿ ಇರ್ಬೋದು ಅಥವಾ ಈ ವಿಚಾರಗಳಲ್ಲಿ ಕೆಲವು MLA-ಗಳು ಮೊದಲು ಒಂದು ಟೈಮಲ್ಲಿ ಅದನ್ನ ಬಂದ್ ಮಾಡಿ ಅಲ್ಲ. ಈಗ ಅವ್ರು ಅದು ಬಂದ್ ಮಾಡಿ ಅಂತ ಹೇಳಿರೋದೇನಕ್ಕೆ, ಉಳ್ಳವರಿಗೆ ಬೇಡ ಅಂತ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಯಾರು ಸೌಕರ್ಯ ಇದೆ ಅವ್ರಿಗೆ ಬೇಡ ಅಂತ ಹೇಳಿದ್ದಾರೆ ವಿನಃ ಗ್ಯಾರಂಟಿ ಸ್ಕೀಮ್ ತೆಗೀರಿ ಅಂತ ಯಾರೂ ಸಹ ಹೇಳಲಿಲ್ಲ. ಸರ್, ಇವಾಗ ನಿಮ್ಮ ಹಾಲಿ ಶಾಸಕರು ಮತ್ತೆ ಹಿರಿಯ ಶಾಸಕರು ಭೇಟಿ ಮೇಲೆ ಭೇಟಿ ಮಾಡ್ತಾ ಇದ್ದಾರೆ. ಈ ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಸರ್? ಮತ್ತೊಂದು ಕೆಲವೊಂದು ಸಮಾನ ಮನಸ್ಕ ಸಂಘಟನೆಗಳು ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಕೆಲವು ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು? ಪ್ರಜಾಪ್ರಭುತ್ವ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕನ್ನು ಕೇಳಲಿಕ್ಕೆ ಎಲ್ರಿಗೂ ಸಹ ಅವಕಾಶ ಇದೆ. ಕೇಳೋದ್ರಲ್ಲಿ ತಪ್ಪಿಲ್ಲ. ಅಂತಿಮವಾದ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ. ಚುನಾವಣೆ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಕಾಂಗ್ರೆಸ್ಗೆ ಎಲ್ಲೋ ನುಂಗದ ಅಂತ ಇದೆಯಾ? ಬಿಡದಿ ಟೌನ್ಶಿಪ್ನ ಪ್ರಾರಂಭ ಮಾಡಿದ್ಯಾರು? ಅದಕ್ಕೆ ಈಗಾಗಲೇ ಅಲ್ಲ ಕೊಟ್ಟಿದ್ದಾರಲ್ಲ. ಪ್ರಾರಂಭ ಮಾಡಿದ್ದೇ ಅವ್ರ ಕಾಲದಲ್ಲೇ ಆ ಬಿಡದಿ ಟೌನ್ಶಿಪ್ ಪ್ರಾರಂಭ ಮಾಡಿದ್ದು. ಆ ಬಿಡದಿನಲ್ಲಿ ಟೌನ್ಶಿಪ್ ಪ್ರಾರಂಭ ಅದನ್ನು ಮುಂದುವರ್ಸ್ಕೊಂಡು ಹೋದಾಗ ಇದು ಸ್ವಲ್ಪ ನೋವಾಗ್ತಾ ಇದೆ ಅವ್ರಿಗಷ್ಟೇ. ಅಲ್ಲ, ಈಗ ಅವ್ರು ಹೇಳ್ತಾ ಇರೋದು, ನಿಮ್ಮ ಮೀಟಿಂಗ್ ಏನ್ ಸಭೆ ಕರೆದಿದ್ದೀರಿ, ವಿಧಾನಸಭೆ ಕರೆದಿದ್ದೀರಿ, ವಿಧಾನಸಭೆಯಲ್ಲೇ ಕರೆದಿದ್ದೀರಿ, ಅದು ಬೇಡ, ಅದನ್ನ ಬಿಡದಿಯಲ್ಲಿ ಮಾಡಿ ಅಂತ ಈಗ ಸ್ವಾಮಿ ಅವರು ಲೆಟರ್ ಬರ್ತಿದ್ದಾರೆ. ಅಲ್ಲಿ ಬಿಡದಿ ಶಾಸಕರು ನಮ್ಮವರೇ, ಮತ್ತೆ ಅಲ್ಲಿ ಹೋಗಿ ಅಧಿಕಾರಿಗಳು ಸಭೆ ಮಾಡ್ತಾರೆ. ತೀವ್ರವಾದ ತೊಂದರೆ ಬಂದ್ರೆ ಅದು ನಾವೆಲ್ಲ ಹೋಗ್ತೀವಿ. ರಾಜಕೀಯ ಉದ್ದೇಶ ಇಟ್ಕೊಂಡು ಹೇಳಿಕೆಗಳನ್ನ ಕೊಟ್ಕೊಂಡು ಯಾರನ್ನೋ ಭಾಷಣ ಮಾಡಿದ್ರೆ ಅದನ್ನೆಲ್ಲ ಕೇಳಕ್ಕಾಗೋದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಕರಾವಳಿಗೊಂದು ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದೆ. ಇದು ಕೋಮು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಗ್ರಾಮಗಳಲ್ಲಿ ವಿವೇಕಾನಂದ ಹೆಸರಿನಲ್ಲಿ ಒಂದು ಯುವಕರ ಗ್ರೂಪ್ ಮಾಡಿ ಅದಕ್ಕೆ ಅವರಿಗೆ ಪ್ರೋತ್ಸಾಹ ನೀಡ್ತೇವೆ ಅಂತ. ಈಗ ಭಾರತ್ ಜೋಡೋ ಸಂಘ ಅಂತ ಮಾಡಿದ್ದೀವಿ. ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಮೊಟ್ಟ ಮೊದಲನೆಯ ಘೋಷಣೆ ಭಾರತ್ ಜೋಡೋ ಸಂಘ ಅಂತ. ಅದರಲ್ಲಿ ಪ್ರತಿ ಪಂಚಾಯತಿಗೆ 10 ಲಕ್ಷ ರೂಪಾಯಿ ಕೊಟ್ಟು ಎಲ್ಲ ರೀತಿಯ ಯುವಕ ಶಕ್ತಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ನಿಗಮ ಮಂಡಳಿಯಾಗಿ 3 ವರ್ಷ ಆಯಿತು. ಈಗ ನೆಕ್ಸ್ಟ್ ಗೆ ನಿಮ್ಮ ಕಾರ್ಯಕರ್ತರಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ ಅಂತ ಎಲ್ಲ ಹೇಳ್ತಾ ಇದ್ದೇವೆ. ಸೊ ನಿಗಮ ಮಂಡಳಿ ಈಗ ನೆಕ್ಸ್ಟ್ ರಾಜೀನಾಮೆ ಕೊಡ್ತೀರಾ ಅಥವಾ? ಅಲ್ಲ, ನಿಗಮ ಮಂಡಳಿ ಯಾವ ರೀತಿ ಸರ್ಕಾರ 2.5 ವರ್ಷಕ್ಕೆ ಹೊಸ ಮುಖ್ಯಮಂತ್ರಿಗಳು ಬಂದರು, ಅದೇ ರೀತಿ ಬೇರೆ ಕಾರ್ಯಕರ್ತರಿಗೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈಗಾಗಲೇ ಬಹಿರಂಗ ಸಭೆಯಲ್ಲಿ ಹೇಳಿದ್ದೀನಿ. ನಿಮ್ಮ ಮೂಲಕನೂ ಹೇಳ್ತೀನಿ. ಅದು ಪ್ರಯತ್ನ ಇರುತ್ತೆ. ಹೊಸಬರಿಗೆ ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ, ಕೆಲವರೆಲ್ಲ ಬಹಳ ಸೀನಿಯರ್ಸ್ ಇದ್ದಾರೆ, ಅವ್ರಿಗೆ ಅವಕಾಶಗಳು ಸಿಕ್ಕಿಲ್ಲ, ಅವರೆಲ್ಲರಿಗೂ ಸಹ ಅವಕಾಶ ಮಾಡಿಕೊಡ್ತೀವಿ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಹೈಕಮಾಂಡ್ ಡಿಸಿಷನ್ ತಗೊಳುತ್ತೆ, ನಾನು ತಗೊಳಕ್ಕಾಗೋದಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎನ್ಸಿಸಿ ಆಗಿರ್ಬೋದು ಅಥವಾ ಬೇರೆ
ಅದಕ್ಕೆ ನೀವೇನಾದ್ರೂ ಈಗಾಗಲೇ ಸುಪ್ರೀಂ ಕೋರ್ಟ್ ನಮಗೆ ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಆಗಸ್ಟ್ 30ನೇ ತಾರೀಕು ಒಳಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದ ನಂತರ ನಾವು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ತಗೊಳ್ಳೇಬೇಕಲ್ಲ, ತಗೊಳ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.